ನನಗೆ 3 ನಿಮಿಷ ಕೊಟ್ಟೆ. ಆಮೇಲೆ ನನಗೆ ಯಾರೋ ಒಂದಷ್ಟು ಜನ ನಾಗೇಶ್ ಅವರೆಲ್ಲ ಸೇರಿಕೊಂಡು ಇಲ್ಲ ಒಂದು 2 ನಿಮಿಷ ಜಾಸ್ತಿ ತೊಗೊಳ್ಳಿ ಅಂದರು. ಇಲ್ಲ ಸಾಧ್ಯವಿಲ್ಲ ಅಂತಂದೆ. ಆಗಲಿ ಇನ್ನು 2 ನಿಮಿಷ ತೊಗೊಳ್ಳಿ. ನನಗೆ 13 ನಿಮಿಷ ಕೊಟ್ಟಿದ್ದಾರೆ. ಆದರೆ ನನಗೆ ನಮ್ಮ ಬಾಸ್ ಇದ್ದಾರಲ್ಲ ಪಟ್ಟಾಭಿರಾಮನ್ ಅಂತ, ಅವನು ಸ್ವಲ್ಪ ಸಾಪಟ್ರಾಮ. ನಾವಿಬ್ಬರು ಸಹಿತ ಬ್ಯಾಚ್ಮೇಟ್ಗಳು. ಅವನು ಬಿ ಸೆಕ್ಷನ್ನು, ನಾ ಸಿ ಸೆಕ್ಷನ್ನು. ಅವನು ಮೆಕ್ಯಾನಿಕಲ್ಲು, ನಾ ಎಲೆಕ್ಟ್ರಿಕಲ್ಲು, ಆಮೇಲೆ ಎಲೆಕ್ಟ್ರಾನಿಕ್ಸ್ ಆದೆ. ಯಾವಾಗಲೂ ಒಂದು ಸ್ವಲ್ಪ ಗೊತ್ತು ಜಾಸ್ತಿ. ಈಗ ನೋಡಿರ್ಬೇಕು ಅವನು ಮಾತಾಡಿದ್ದು. ಇಲ್ಲಿ ವೇದಿಕೆ ಮೇಲೆ ಕೂತಿರುವ ಗಣ್ಯ ವ್ಯಕ್ತಿಗಳೇ, ಮುಖ್ಯ ಅತಿಥಿಗಳೇ ಮತ್ತು ಇಲ್ಲಿ ಆಗಮಿಸಿರುವ ಸಭಿಕರೇ, ಇವತ್ತಿಗೆ ನಮ್ಮ ತಂದೆಯವರು ಆಗಲಿ 43 ವರ್ಷ ಆಯಿತು. ಡಿಸೆಂಬರ್ 1982. ಬಹಳ ಶಿಸ್ತಿನ ಮನುಷ್ಯ. ಬೆಳಗ್ಗೆ 4 ಗಂಟೆಯಿಂದ ರಾತ್ರಿ 9 ಗಂಟೆ ತನಕ ಪ್ರತಿಯೊಂದು ನಿಮಿಷವೂ ಸಹಿತ ವ್ಯವಹಾರ ಮಾಡ್ತೇನೆ ಕಳೀತಾಯಿದ್ರು. ಯೋಗಾಸನ ಆಗಲಿ, ಕ್ಲಾಸ್ಗೆ ಹೋಗೋದಾಗಲಿ, ಸಭೆಗಳಿಗೆ ಹೋದಾಗೂ ಸಹಿತ ಒಂದು ತಕ್ಕಲಿ ಅಥವಾ ಚರಕನ ಇಟ್ಕೊಂಡು ಹೋಗ್ತಾಯಿದ್ರು. ಸಂಗೀತ ಕಚೇರಿಗೆ ಹೋದಾಗಲೂ ಸಹಿತ ತೊಗೊಂಡೋಗಿರೋದು, ತನ್ನ ಬಟ್ಟೆ ತಾನೇ ಮಾಡ್ಕೊಳ್ಳೋದು. ನಮಗೂ ಅದೇ ಹೇಳ್ಕೊಟ್ಟಿತ್ತು ಅಂಥ ವ್ಯಕ್ತಿ. ಅವರಲ್ಲಿ ಒಂದು ಧ್ಯೇಯ ಇತ್ತು, ರಿಗರಸ್ ಪ್ರಾಕ್ಟೀಸ್, ಇಂಡೈರೆಕ್ಟ್ಲಿ ಪ್ರೀಚ್ ಅಂತ. ನಾವೇನು ಮಾಡ್ತೀವಿ, ಪ್ರೀಚ್ ಮಾಡೋದ್ರಲ್ಲಿ ಭಾಳ ಚೆನ್ನಾಗಿರ್ತೀವಿ, ನೋ ಪ್ರಾಕ್ಟೀಸ್. ಅವರು ರಿವರ್ಸ್, ಇಂಡೈರೆಕ್ಟ್ಲಿ ಪ್ರೀಚ್ ಅಂತಂದು ಹೇಗೆ ಅಂತಂದರೆ, 4 ಜನ ನಮ್ಮಗಳಿಗಿದ್ದರು. ನಮ್ಮ ತಾಯಿ ಮತ್ತು ನಮ್ಮ ಸೋದರತ್ತೆ, ನಮ್ಮ ತಂದೆ ತಂಗಿ, ನಮ್ಮ ಅಕ್ಕ ಲಕ್ಷಮ್ಮತ್ತ ಮತ್ತು ನಮ್ಮ ತಾತ. ಇವರು ಸೋ ಸಿಂಕ್ರನೈಸ್ಡ್, ಸಿಸ್ಟಮ್ಯಾಟಿಕ್ ಆಗಿ 14 ಜನ ನಾವು ಇದ್ದಿದ್ದು. 9 ಜನ ಮಕ್ಕಳು ಮತ್ತು ಪ್ಲಸ್ 4 ಜನ, 14 ಜನ. ಒಬ್ಬರು ಗೆಸ್ಟ್ ಇರೋರು ಯಾವಾಗ. ಅಷ್ಟು ಜನನೂ ಸಿಕ್ಕಾಪಟ್ಟೆ ಮೇಂಟೈನ್ ಮಾಡೋದು. ಅವರಿಂದ ನಾವು ಬಹಳ ಕಲ್ತಿದ್ದೀವಿ. ನಾವು ಅಷ್ಟು ಜನ 9 ಮಕ್ಕಳು ಸಹಿತ ಪ್ರೀಮಿಯರ್ ಇನ್ಸ್ಟಿಟ್ಯೂಷನ್ಗಳಲ್ಲಿ ಕೆಲಸ ಮಾಡೋದಕ್ಕೆ ಅವಕಾಶ ಸಿಕ್ತು, ಬಿಕಾಸ್ ಆಫ್ ಡಿಸಿಪ್ಲಿನ್ ಆ್ಯಂಡ್ ಕಮಿಟ್ಮೆಂಟ್. ನಮ್ಮ ತಂದೆಯವರು ಹೈಸ್ಕೂಲ್ನಲ್ಲಿ ಇದ್ದರು. ಅದಾದಮೇಲೆ ಮಾಧ್ಯಮಿಕ ಶಾಲೆ, ಪ್ರೈಮರಿ ಶಾಲೆಗಳಿಗೆ ಬರಬೇಕಾಯ್ತು. ಅವರು 1935ನಲ್ಲಿ ಮಕ್ಕಳಿಗೆ, ಅಂದರೆ ಪ್ರೈಮರಿ ಸ್ಕೂಲು, ಮಾಧ್ಯಮಿಕ ಶಾಲೆ ಮತ್ತು ಪ್ರೌಢಶಾಲೆ ವಿದ್ಯಾರ್ಥಿಗಳಿಗೆ ಭಾಷಾ ಕಲ್ಪನೆ ಇರಬೇಕು ಅನ್ನೋದು ಒಂದು ಬಂದು 1935ನಿಂದ ಶುರು ಮಾಡಿದ್ರು. ಪದಗಳು ಮತ್ತು ಅರ್ಥ ಅದನ್ನು ಮಾಡಿಕೊಂಡು 1951ನಲ್ಲಿ 24 ದಸ್ತು, ಒಂದು ದಸ್ತುಗೆ ಫುಲ್ ಸ್ಕೇಪ್ನಲ್ಲಿ 24 ಇರುತ್ತೆ. 2500 ಪೇಜನ್ನು ತೆಗೆದುಕೊಂಡು ಒಂದು ಬೈಂಡ್ ಮಾಡಿ, ತಾನೇ ಸೆಕ್ಷನ್ ಬೈಂಡಿಂಗ್ ಮಾಡಿ, ಕ್ಯಾಲಿಕೋ ಕವರ್ ಮಾಡಿ ಇಟ್ಕೊಂಡ್ರು. ಅದಾದಮೇಲೆ ಹೊಸ ಹೊಸ ಪದಗಳು ಸಿಕ್ಕಿದಾಗೆಲ್ಲ ಸಹಿತ ಚೀಟಿ ಅಂಟಿಸಿ ಆಕಾರದಲ್ಲಿ ಬರೆದಿದ್ದಾರೆ. ಒಟ್ಟು 1 ಲಕ್ಷದ ಮೇಲೆ ಇದೆ ಅದು ಪದಗಳು. ಕೋಷ್ಟಕಗಳು ಬರೆದಿದ್ದಾರೆ ಮತ್ತು ಸಂಜ್ಞಾರ್ಥಗಳು ಸಹಿತ ಸೇರಿಸಿದ್ದಾರೆ ಅವರಿಗೆ. ಇಷ್ಟು ಮಾಡಿದರು. ಆದರೆ 1967ನಲ್ಲಿ ಬಸವರಾಜ್ಯ ಅಂತ ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿದ್ದರು. ನಮ್ಮ ತಂದೆಯವರಿಗೆ ತುಂಬ ಆತ್ಮೀಯರಾಗಿದ್ದರು. ಅವರು ಇದು ಉಪಯೋಗ ಬರುತ್ತೆ, ಸಾಹಿತ್ಯ ಪರಿಷತ್ತಿಗೆ ಕೊಟ್ಟು ಅಂತ ತೊಗೊಂಡು ಹೊಟ್ಟೋದು. ನಮ್ಮ ತಂದೆಯವರಿಗೆ ತಾನು ಅದನ್ನು ಪ್ರಕಟಣೆ ಮಾಡಬೇಕು ಅಂತ ಒಂದು ಬಹಳ ಅಭಿಲಾಷೆ ಇತ್ತು, ತುಂಬ ಅಭಿಲಾಷೆ ಇತ್ತು. ಆದರೆ ಆಗ ಜನಸಹಾಯ, ಧನ ಸಹಾಯನೂ ಬೇಕಾಗಿತ್ತು. ಈಗಿನ ಥರ ಅಲ್ಲ, ಮಳೆಗಳು ಎಲ್ಲ ಮಳೆಗಳು ಜೋಡಿಸ್ಕೊಂಡು ಮಾಡಬೇಕಾಯ್ತು. ನನ್ನ ಸ್ನೇಹಿತ ಒಬ್ಬ ಇದ್ದ,
SLC ನಾವೆಲ್ಲ ಕ್ಲಾಸ್ಮೇಟ್ ಆಗಿದ್ವಿ. ಅವರು ಜಯಂತಿ ಪ್ರಿಂಟ್ರಿ ಅಂತ ಒಂದು ಮಲ್ಲೇಶ್ವರದಲ್ಲಿ ಓಪನ್ ಮಾಡಿದರು 62, 63. ನಾನು ಅವನಿಗೆ ಹೇಳಿದೆ, ನೋಡೋ ಇದನ್ನು ಮಾಡಿಸೋ ಇದನ್ನು ಅಂತ. ಇಲ್ಲಪ್ಪ ನನ್ನ ಕೈಯಲ್ಲಿ ಅಷ್ಟೊಂದು ಮಳೆಗಳಿಲ್ಲ, ಅದು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಅಲ್ಲಾಗೋಯ್ತು. ಸಾಹಿತ್ಯ ಪರಿಷತ್ತು ಊಟ. ನಮ್ಮ ತಂದೆ ಇದೊಂದೇ ಅಲ್ಲದೇ 13,000 ಗಾದೆಗಳನ್ನು ಬರೆದಿದ್ರು, ಸಂಗ್ರಹಿಸಿದ್ರು. ತಮ್ಮ ವ್ಯವಧಾನದಲ್ಲಿ ಅದನ್ನು ಬರ್ಕೊಂಡು ಇರೋರು, ಚೀಟಿಲಿ ಇಟ್ಕೊಂಡಿರೋರು, ತಕ್ಷಣ ಬರ್ಕೊಳ್ಳೋರು ಗಾದೆಗಳು. ಯಾಕೆಂದರೆ ಸಿಕ್ಕಾಪಟ್ಟೆ ಕರ್ನಾಟಕದಲ್ಲಿ ಓಡಾಡಿದ್ದಾರೆ ಸಿಕ್ಕಾಪಟ್ಟೆ, ಅದನ್ನೆಲ್ಲ ಬರೆದಿಟ್ಕೊಂಡ್ರು. ಆಮೇಲೆ ತಮ್ಮ ವೃತ್ತಿ ಏನು ಅಂದರೆ ಸೂತ್ರೀಕರಣ, ವಸ್ತ್ರೀಕರಣ ಅಂಥೇಳಿ ವಸ್ತ್ರವಿದ್ಯಾಶಾಸ್ತ್ರ ಅನ್ನೋದ್ರೊಳಗೆ 2 ವಾಲ್ಯೂಮ್ ಪುಸ್ತಕ ಬರೆದ್ಬಿಟ್ರು. ತನ್ನ ಅನುಭವವನ್ನು ಅದರೊಳಗೆ ಬರೆದು. ಆಮೇಲೆ 300-400 ವರ್ಷದಲ್ಲಿ ಕನ್ನಡ ಕವಿ ಕಾವ್ಯ ಚರಿತ್ರೆ ಅಂತ ಒಂದು ಬುಕ್ ಮಾಡೋರು. ಮತ್ತು ಶ್ರೀ ರಾಮಾಯಣ, ಮಹಾಭಾರತ, ಭಾಗವತದಲ್ಲಿ ಅಧ್ಯಯನ ಮಾಡಿ ತನ್ನ ಅನಿಸಿಕೆಗಳನ್ನು ಅಲ್ಲಿ ಒಂದು ಪುಸ್ತಕದ ರೂಪದಲ್ಲಿ ಬರೆದಿಟ್ರು. ಇದೆಲ್ಲ ಒಂದು ಪುಸ್ತಕದಲ್ಲಿ ಮಾಡಿದರು. ನನ್ನ ಶ್ರೀಮತಿಯವರು APS ಕಾಲೇಜಿನಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿದ್ದರು. ಅವರು ಇದನ್ನೆಲ್ಲ ನೋಡಿಬಿಟ್ಟು ಶ್ರೀ ಹಂಪ ನಾಗರಾಜಯ್ಯನವರ ಹತ್ರ ಮೀಟ್ ಮಾಡಿ, ಯಾಕೆಂದರೆ ಅವ್ರ ಸ್ಟೂಡೆಂಟು, ಯಾರು ನಮ್ಮ ಶ್ರೀಮತಿಯವರು, ಅವರಿಗೆ ಇದನ್ನೆಲ್ಲ ಹೇಳಿದ್ರು. ಹಂಪ ನಾಗರಾಜಯ್ಯನವರು ನಮ್ಮ ಮನೆಗೆ ಬಂದು ನಮ್ಮ ತಂದೆ ಹಸ್ತಪ್ರತಿಗಳನ್ನೆಲ್ಲ ನೋಡಿ, ಇಷ್ಟೊಂದೆಲ್ಲ ಬರ್ತಿದ್ದೀರಲ್ಲ ಹೇಳಿ ಸಾಹಿತ್ಯ ಪರಿಷತ್ತಿಗೆ ಕೊಡಿ ಹೇಳಿ ತಾವು ಕೊಟ್ಟರು. 2 ಪತ್ರವನ್ನು ಬರ್ಕೊಟ್ರು. 2 ಪತ್ರ, ಒಂದು ನಮ್ಮ ತಂದೆ ಹೆಸರಿನಲ್ಲಿಯೂ, ಇನ್ನೊಂದು ಪತ್ರವನ್ನು ನಮ್ಮ ಶ್ರೀಮತಿಯವರಿಗೆ ಕೊಟ್ಟರು. ಅದು ಜೋಪಾನವಾಗಿ ಇಟ್ಕೊಂಡಿದ್ದೆ ನಾನು. 1981 ಅಕ್ಟೋಬರ್ 15 ಕೊಟ್ಟಿದ್ದದು ಸಾಹಿತ್ಯ ಪರಿಷತ್ನಲ್ಲಿ. ನನಗೆ 2001 ಏನೋ ಒಂದು ಮನಸ್ಸಿಗಿತ್ತು, ನಮ್ಮ ತಂದೆದೇನಾರು ಮಾಡಿ ಪಬ್ಲಿಷ್ ಮಾಡಬೇಕು ಈ ಹಸ್ತಪ್ರತಿಗಳನ್ನು ಅಂತ. ಯಾಕೆಂದರೆ ಐ ನೋ ದಿ ವ್ಯಾಲ್ಯೂ. ಯಾಕೆಂದರೆ ನಾನು ಟೀಚರ್ ಆಗಿದ್ದವನು. ಬರವಣಿಗೆ ಅಂದರೆ ಬಹಳ ಕಷ್ಟ. ಒಂದು ನೋಟ್ಸ್ ಪ್ರಿಪೇರ್ ಮಾಡೋದಂತೂ ಇನ್ನೂ ಕಷ್ಟ, 1 ಅವರ್ ಕ್ಲಾಸ್ ಮಾಡೋದಂತೂ ಇನ್ನೂ ವರ್ಸ್ಟು. ನಾವು 1.5 ಗಂಟೆ ಪ್ರಿಪೇರ್ ಆಗಿ ಹೋದರೆ ಅಲ್ಲಿ 1 ಗಂಟೆಗೆ ಮುಗಿದೋಗ್ಬಿಡೋದು, 3/4 ಗಂಟೆಗೆ ಮುಗಿದೋಗ್ಬಿಡೋದು. ಆದ್ದರಿಂದ ನಮ್ಮ ತಂದೆ ಬಹಳ ಶ್ರದ್ಧೆಯಿಂದ ಬರ್ತಿರೋದು ಮಾಡಿದರು. ಸರಿ, ಆವಾಗ ಮನುಬಾಳಿಗರು ಮತ್ತು ನಮ್ಮ ದಂಡವತಿಯವರಿದ್ದರು. ಅವರಿಗೆ ಹಸ್ತಪ್ರತಿ ವಿಷಯ ಹೇಳಿದೆ. ಆದರೆ ಹಸ್ತಪ್ರತಿ ವಿಭಾಗದಲ್ಲಿ ಇರಲಿಲ್ಲ ಅದು. ನನಗೆ ಏನು ಇದು ಆಯ್ತಲ್ಲ, ಹೇಗೆ ಇಂಥ ಒಂದು ಇದು, ಅದಕ್ಕೆ ಬೆಲೆ ಕಟ್ಟುವಂಥದ್ದೆಲ್ಲ ಅವೆಲ್ಲ. ಆಗಲಿ ಇನ್ನೊಂದು ಸತಿ ಪ್ರಯತ್ನ ಮಾಡೋಣ ಅಂಥೇಳಿ ಡಿಸೆಂಬರ್ನಲ್ಲಿ 2021 ಆವಾಗ ರಾಮಲಿಂಗ ಶೆಟ್ಟಿಯವರು ಕಾರ್ಯದರ್ಶಿಗಳಾಗಿದ್ದರು. ಅವರಿಗೆಲ್ಲ ಎಕ್ಸ್ಪ್ಲೈನ್ ಮಾಡಿ ಹೇಳಿದೆ. ಆಗಲಿ ಗುರುಗಳೇ ಅಂತ ಹೇಳಿ ನನ್ನ ವಿಶ್ವಾಸವಾಗಿ ಮಾತಾಡ್ಸಿದ್ರು. ಮಹೇಶ್ ಜೋಶಿಯವ್ರ ಹತ್ರ ಮಾತಾಡಿದೆ. ಸತೀಶ್ ಅಂತ ಹೇಳಿ ಲೈಬ್ರರಿಯನ್ನು ಕರೆದು, ಇವರ ಹಂಪ ನಾಗರಾಜಯ್ಯನವ್ರು ಏನು ಮಾಡಿದ್ದಾರೆ, ಹಸ್ತಪ್ರತಿ ಸೆಕ್ಷನ್ನಲ್ಲಿ ಇಟ್ಟಿರಲಿಲ್ಲ. ಫಸ್ಟ್ ಟೈಮ್ ನನಗೆ ಸಿಕ್ಕಿದಾಗ ನೆಗೆಟಿವ್ ಆನ್ಸರ್ ಬಂದಾಗ ನನಗೆ ಸ್ವಲ್ಪ ಇದಾಯಿತು, ಭಯ ಆಯಿತು. ಆದರೆ ಹಂಪ ನಾಗರಾಜಯ್ಯನವರು ಹಸ್ತಪ್ರತಿಗಳನ್ನು ರೆಫರೆನ್ಸ್ ಲೈಬ್ರರಿನಲ್ಲಿ ಇಟ್ಬಿಟ್ಟಿದ್ರು. ಲೈಬ್ರರಿನಲ್ಲಿ ಇತ್ತದು. ಅದನ್ನು ಸತೀಶು ಚೀಫ್ ಲೈಬ್ರರಿಯನ್ ಬಂದು ತೆಗೆದು ಕೊಟ್ಟರು. ಜುಲೈ 11, 2022 ನನಗೆ ಚೆನ್ನಾಗಿ ಜ್ಞಾಪಕ ಇದೆ. ಅದಷ್ಟು ನೋಡಿ ನಮಗೆ ತರಿಸಿದ್ರು ಬೋರ್ಡ್ ರೂಮ್ಗೆ, ಎಲ್ಲ ಹರಡಿಟ್ರು. 9 ಹಸ್ತಪ್ರತಿಗಳು. ಅದ್ರ ಜೊತೆ 1967 ನಮ್ಮ ತಂದೆ ಬರೆದಿದ್ದಂಥ ಶಬ್ದಾರ್ಥ ಕೋಶದ ಇಷ್ಟಪ್ಪ ಪುಸ್ತಕ ಬಂದು ಎದುರುಗಡೆ ಬಂದುಬಿಟ್ಟಿತ್ತು. ನಾನು ಬೋರ್ಡ್ ರೂಮ್ಗೆ ಎಂಟ್ರಾದಾಗ ಶಬ್ದಾರ್ಥ ಕೋಶ ನನ್ನ ಕಣ್ಣಿಗೆ ಬಿದ್ದುಬಿಡ್ತು. ನನ್ನ ತಮ್ಮ ಪಟ್ಟಾಭಿರಾಮನ್ ಇದ್ರಲ್ಲ, ನನ್ನ ತಮ್ಮನಲ್ಲ, ಅಣ್ಣನೇ ಅದು ಬಾಸು, ಅವನು ಗಾದುಗಳು ಗಣಿ ಅಂತ ಹೇಳಿ ಅದನ್ನು ನೋಡ್ತಾ ಕೂತ್ಬಿಟ್ಟ. ಸರಿ, ಕಾಗದ ಕೊಟ್ವಿ, ಗಾದೆಗಳ ಗಣಿನ ಪಬ್ಲಿಷ್ ಮಾಡಬೇಕು ಅಂತಾಯಿತು. ನನ್ನ ಮಗಳು ನೆದರ್ಲ್ಯಾಂಡಿಂದ ಬಂದಿದ್ಲು ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ. ಇಲ್ಲಪ್ಪ, ನಿಮ್ಮ ತಂದೆ ಮಾಡಿದ್ದು ಇಷ್ಟೊಂದು ಇದಿದೆ, ವಸ್ತ್ರವಿದ್ಯಾಶಾಸ್ತ್ರ ಮಾಡಬೇಕು ಅಂದರು. ಸರಿ, ಅದನ್ನು ಸೇರಿಸಿ ಕನ್ನಡ ಕವಿ ಕಾಚರಿತ್ರೆನೂ ಸೇರಿಸಿ ಡಿಸೆಂಬರ್ 25, 2022 ಬಿಡುಗಡೆ ಮಾಡಿದ್ವಿ. ಕನ್ನಡ ಸಾಹಿತ್ಯ ಪರಿಷತ್ತಿನ ಆಡಿಟೋರಿಯಂನಲ್ಲಿ ಮಾಡಿದ್ವಿ. ನಾವೇ ಫಸ್ಟು ಆಡಿಟೋರಿಯಮನ್ನು ಉಪಯೋಗಿಸಿದ್ದಲ್ಲಿ, ಹೊಸ ಆಡಿಟೋರಿಯಂ. ಆದರೆ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಲಿಲ್ಲ.
ಯಾಕೆ ಅಂದರೆ ನಮ್ಮ ತಂದೆ ಅಭಿಲಾಷೆ ಇದ್ದಿದ್ದು ಕನ್ನಡ ಶಬ್ದಕೋಶದ ಮೇಲೆ ಒಂದು ಮಗು ಥರ ಬೆಳೆಸಿದ್ರು ಅದನ್ನು. ಬಹಳ ಇಂಟ್ರೆಸ್ಟಿಂದ ಬರೆದ್ಬಿಟ್ಟಿದ್ರು. ಕಡೆಗೆ ನಾನು ರಾಮಲಿಂಗ ಶೆಟ್ಟಿ ಅವ್ರನ್ನ ಮತ್ತು ಮಹೇಶ್ ಜೋಶಿ ಅವ್ರನ್ನ ಕೇಳಿಕೊಂಡೆ, ಆಗಲಿ ಮಾಡಿ ಅಂದರು. ಆಮೇಲೆ ಡಿ ಟಿ ಪಿ ಮಾಡುವ ರಾಮಕೃಷ್ಣ ಅವ್ರನ್ನೆಲ್ಲ ಕೇಳಿಕೊಂಡೆ, ದೀಪಕ್ಕೂ ಕೇಳಿದೆ, ಪಬ್ಲಿಷರ್ನು ಎಲ್ಲರೂ ಸಹಿತ ಒಪ್ಕೊಂಡ್ರು. ಕಡೆಯಲ್ಲಿ ನನ್ನ ತಮ್ಮನ ಹತ್ರ ಹೋದೆ. ಅವನು ವೀಟೋ ಪವರ್ ಹಾಕ್ಬಿಟ್ರೆ, ಅವನು ಒಬ್ಬನಿಗೆ ವೀಟೋ ಪವರ್ ಇರೋದು ನಮ್ಮ ಮನೇಲಿ. ನಾವು 9 ಜನದಲ್ಲಿ ಅವನು ಒಬ್ಬನಿಗೇ ವೀಟೋ ಪವರ್, ನಮ್ಗೆ ಯಾರೂ ಇರಲಿಲ್ಲ. ಅವನು ಕಡೆಯಲ್ಲಿ ಕೇಳಿದೆ, ನಾಗೇಶ್ ಸ್ವಲ್ಪ ಸಪೋರ್ಟ್ ಮಾಡಿದ್ರು, ಅವನು ಒಪ್ಕೊಂಡ. ಡಿಸೆಂಬರ್ 2024 ನಾವು ಶುರು ಮಾಡಿದ್ವಿ. ಫಸ್ಟು ತುಮಕೂರಿಂದ ಸುಬ್ಬಣ್ಣ ಅನ್ನೋರು ಒಬ್ಬರು ಬಂದರು, ಅದು ನಾಗೇಶನ್ ಕಝಿನ್, ರೆಸಿಡೆಂಟು ಪ್ರೂಫ್ ರೀಡರ್ ಥರ ಮನೇಲೇ ಇದ್ದರು ಅವರು. ಫಸ್ಟು ಮೊಬೈಲ್ನಲ್ಲಿ ಸ್ಕ್ಯಾನ್ ಮಾಡಿಬಿಟ್ಟು 2500 ಪೇಜನ್ನು 22 ದಿವಸದಲ್ಲಿ ಸ್ಕ್ಯಾನ್ ಮಾಡಿದ್ದಾರೆ ಮೊಬೈಲ್ ಫೋನಲ್ಲಿ. ಅದನ್ನು ಜಿರಾಕ್ಸ್ ಅಂಗಡಿಗೆ ಕೊಟ್ಟು, ಚಿಟ್ಟಿ ಬಾಬು ಅಂತ, ಅವರು ಸ್ಪೈರಲ್ ಬೌಂಡ್ ಮಾಡಿ ತಂದು ಕೊಡೋರು. ಆಮೇಲೆ ರಾಮಕೃಷ್ಣನಿಗೆ 1000 ಪೇಜ್ ಕೊಟ್ವಿ, ಆಮೇಲೆ ಜೈಕುಮಾರ್ಗೆ 1000 ಪೇಜ್ ಕೊಟ್ವಿ. ಅವರು ನಿಷ್ಠಾವಂತ ಮಾಡಿದ್ರು. ಬಿಗಿನಿಂಗ್ನಲ್ಲಿ ಸ್ವಲ್ಪ ರಾಮಕೃಷ್ಣನಿಗೆ ತೊಂದರೆ ಆಯಿತು, ಸ್ವಲ್ಪ ಡಿಲೇನೂ ಆಯಿತು. ನಮ್ಮ ಸುಬ್ಬಣ್ಣ ಅವರು ಸಹಿತ ಸ್ವಲ್ಪ ಕಷ್ಟಪಡಬೇಕಾಗಿ ಬಂತು. 3-4 ಸತಿ ಪ್ರೂಫ್ ರೀಡ್ ಮಾಡಿ ಕರೆಕ್ಷನ್ ಮಾಡಬೇಕಾಯಿತು. ಆದರೆ ಸುಬ್ಬಣ್ಣನಂಥವರು ಸಿಗೋರು ಬಹಳ ಕಷ್ಟ. 9 ತಿಂಗಳು 10 ತಿಂಗಳು ಬೆಳಗ್ಗೆ 4 ಗಂಟೆಯಿಂದ ರಾತ್ರಿ 9 ಗಂಟೆ ತನಕ ಪ್ರೂಫ್ ರೀಡ್ ಮಾಡಿದ್ದಾರೆ. ಒಂದು ಅಕ್ಷರ ಬಿಡಬಾರ್ದು, ಒಂದು ಅಕ್ಷರ ತಪ್ಪಾಗಬಾರ್ದು ಅನ್ನೋ ಉದ್ದೇಶದಿಂದ ಬೆಳಗಿನ ಸಾಯಂಕಾಲ ತನಕ ಮಾಡೋರು. ಆ ಶ್ರದ್ಧೆ, ಆ ನಿಯತ್ತು, ಅಪೀಲ್ ಮಾಡೋದು, ಅದೆಲ್ಲ ಬಹಳ ಕಷ್ಟ. ಅದು ಪ್ರೂಫ್ ರೀಡಿಂಗ್ ಇದೆ ಬಿಗ್ ಇದು. ಅಂದರೆ ನಮ್ಮ ಇವರು ವಿಶ್ವೇಶ್ವರ ಭಟ್ ಗೊತ್ತಿರುತ್ತೆ, ಯಾಕೆಂದರೆ ಪ್ರೆಸ್ನಲ್ಲಿ ಬರ್ತಾರೆ. 2 ಗಂಟೆಯಲ್ಲಿ ಅವರಿಗೆ ಡಗಡಗ ಅಂತ ಹೊಡಿತಾ ಇರುತ್ತೆ ಪ್ರೆಸ್ನವ್ರಿಗೆ. ಯಾಕೆಂದರೆ ರಿಲೀಸ್ ಆಗೋ ಟೈಮ್ನಲ್ಲಿ ಏನಾದ್ರು ಒಂದು ತಪ್ಪು ಒಂದು ರಾಂಗ್ ಇದು ಬಂದುಬಿಟ್ರೆ ಹೋಯ್ತು, ಹೋಲ್ ಪೇಪರೆಲ್ಲ ವಿತ್ಡ್ರಾ ಮಾಡ್ಕೋಬೇಕಾಗತ್ತೆ. ಆ ಸ್ಥಿತಿ ಇತ್ತು. ಅವರು ಅದನ್ನು ಎಲ್ಲ ಚೆಕ್ ಮಾಡಿ ಮಾಡಿದ್ರು. ನಾವು ಶುರು ಮಾಡುವಾಗಲೇ ಡಿಸೆಂಬರ್ 17, 2025 ಮಾಡಬೇಕು ಅನ್ನೋದೊಂದು ಭಾವನೆ ಇತ್ತು ಅವರಿಗೆ. ನನ್ನ ತಮ್ಮ ಡಿಕ್ಟೇಟ್ ಮಾಡಿಬಿಟ್ಟ, ಕಡೆಗೆ ಮಾಡಿದ್ವಿ. ಹಾಗೇ ಥರ ಶಂಕರ್ ಅಂತ ಹೇಳಿ ಶ್ರೀರಂಗ ಅವರು ಪ್ರಿಂಟ್ ಮಾಡಿಕೊಟ್ರು, ಮಾಡಿ ಎಲ್ಲ ಮಾಡಿದ್ದೀವಿ. ಇವತ್ತು ನಮ್ಮದು ಒಂದು ಹಬ್ಬದ ಥರ ಟ್ರೀಟ್ ಮಾಡ್ತೀನಿ. ನೀವು ಗಣ್ಯವತಿಗಳೆಲ್ಲ ಬಂದಿದ್ದೀರಿ ಅಂತ ಮುನ್ನುಡಿ ಬರ್ಕೊಟ್ಟಿದ್ದಾರೆ, ಅದು ಮುಖ್ಯ. ವಿಶ್ವೇಶ್ವರ ಭಟ್ಟರಾಗಲಿ, ಚನ್ನಬಸಪ್ಪನವರಾಗಲಿ ಬಹಳ ಶ್ರದ್ಧೆಯಿಂದ, ವಿಶ್ವಾಸದಿಂದ, ಪ್ರೀತಿಯಿಂದ ಮುನ್ನುಡಿ ಬರ್ಕೊಟ್ಟಿದ್ದಾರೆ. ಅದೊಂದೇ ನನಗೆ ತುಂಬ ಸಂತೋಷ ಆಗಿತ್ತು. ದೇ ರೆಕಗ್ನೈಸ್ಡು. ಆರತಿ ಮೇಡಮ್ ಹತ್ರ ಹೋದಾಗ ತಮ್ಮ ತಂದೆ ಹೆಸರು ನೋಡಿಬಿಟ್ಟು ಬಹಳ ಇದಾಗೋಯ್ತು ಅವರಿಗೆ. ಅವರು 22 ಬರಬೇಕಾಗಿತ್ತು. ಅವರು ಎಲ್ಲಿಗೆ, ಸಾಹಿತ್ಯ ಪರಿಷತ್ಗೆ ಒಪ್ಕೊಂಡಿದ್ರು, ಇನ್ವಿಟೇಷನ್ ಕಾರ್ಡ್ನೆಲ್ಲ ಹಾಕಿದ್ರಿ. ಕಾರಣಾಂತರದಿಂದ ಬರೋಕ್ಕಾಗಲಿಲ್ಲ ಅವರು. ಯಾವಾಗಲೂ ಸಹಿತ ನಮ್ಮ ತಂದೆ ಶಬ್ದಾರ್ಥಕೋಶ ಮತ್ತು ಗಾದೆಗಳ ಗಣ ವಿಷಯವಾಗಿ ಮಾತಾಡ್ತಾರೆ. ನಾವು ಸಿಕ್ಕಿದಾಗೆಲ್ಲ ಮಾತಾಡ್ತಿರ್ತೀವಿ. ಅವ್ರಿಗೆ ಯಾವಾಗಲೂ ಗೊತ್ತೇ. ನಮ್ಮ ಶ್ರೀಮತಿಯವರು ಸಹಿತ ಅವರಿಗೆ ಪಟ್ಟ ಶಿಷ್ಯಳು. ಆದ್ರ ಮೇಲೆ ಮಾಡಿದ್ರು. ನೋಡಿ, ನಾನು ಒಂದು ನಟ್ಸೆಲ್ನಲ್ಲಿ ಹೇಳಿದ್ದೀನಿ, ಫಸ್ಟ್ ಅಟೆಂಪ್ಟ್ನಲ್ಲಿ ನನಗೆ ಡಿಸಪಾಯಿಂಟ್ಮೆಂಟ್ ಆಯಿತು. ಇಷ್ಟು ಹಸ್ತಪ್ರತಿಗಳು 9 ಹಸ್ತಪ್ರತಿಗಳು ಸಿಗಲಿಲ್ವಲ್ಲ ಅಂತ. ಸೆಕೆಂಡ್ ಅಟೆಂಪ್ಟ್ನಲ್ಲಿ ಎಲ್ಲ ಸಿಕ್ಬಿಡ್ತು ನನಗೆ. ಏನಾಗಿರ್ಬೇಕು ನನ್ನ ಕತೆ ಲೆಕ್ಕ ಹಾಕೊಳ್ಳಿ. ಅದಕ್ಕೆ ಹೇಳೋದು, ನಮ್ಮ PhD ಹೇಳ್ಕೊಡ್ತಾರೆ, ಪಿ ಅಂದರೆ ಏನು ಅಂದ್ಕೊಂಬಿಟ್ಟಿದ್ಯಾ, ನಿನಗೆ ತಾಳ್ಮೆ ಇರಬೇಕು, ಪೇಷನ್ಸ್ ಇರಬೇಕು, ಪರ್ಸಿವರೆನ್ಸ್ ಇರಬೇಕು ಅಂತ ಅಂದು. ಡಿ ಅಂತ ಒಂದಿದೆ, ಡಿಟರ್ಮಿನೇಷನ್ ಅಂತ ಇದಿರಬೇಕು. ಸ್ಮಾಲಾಗಿ ಹೆಚ್ಚಂತ ಕೊಡ್ತಾರೆ, ಅದು ಹ್ಯೂಮಿಲಿಯೇಷನ್, ತಡ್ಕೋಬೇಕು. ಆ ಥರ ಮಾಡಿ ನಾನು ಇವತ್ತು ಇದು ಮಾಡಿದ್ದೀನಿ. ಹೌದು, ರಾಮಕೃಷ್ಣ ಹತ್ರ ಹೋಗಬೇಕಾದ್ರೆ ನೀವು ಹಿಮಾಲಯನ್ ಪತ್ರನ ಹತ್ಬೋದು, ಪರ್ವತನ, ಚಾಮುಂಡಿ ಬೆಟ್ಟನ ಹತ್ಬೋದು, ಆಮೇಲೆ ನಂದಿ ಬೆಟ್ಟನೂ ಹತ್ಬೋದು. ಆದರೆ ನಮ್ಮ ರಾಮಕೃಷ್ಣನ ಆಫೀಸ್ ಫಸ್ಟ್ ಫ್ಲೋರ್ಗೆ ಹೋಗಬೇಕಾದ್ರೆ ನಿಮಗೆ ಒಂದು ಶಕ್ತಿ ಬೇಕು. ಒಂದು ಗುಹೆ ಒಳಗೆ ಹೋದಾಗ ಹೋಗಿರುತ್ತೆ. ಆದರೆ ಅವರ ಆಫೀಸ್ ಒಳಗೆ ಹೋದಾಗ ಏನೋ ಪಾಸಿಟಿವ್ ವೈಬ್ರೇಷನ್ ಇರೋದು ನನಗೆ. ಐ ಯೂಸ್ ಟು ಫೀಲ್ ವೆರಿ ಹ್ಯಾಪಿ. ಎಷ್ಟು ಶ್ರದ್ಧೆಯಿಂದ ಮಾಡಿಕೊಡೋರು ಅಂತಂದರೆ ವಿಶ್ವಾಸ. ಮೋಡಿ ಅಕ್ಷರದಲ್ಲಿ ಅವರಂಥ ಇವರು ಯಾರೂ ಇಲ್ಲ. ಡೆಸಫರ್ ಮಾಡೋದ್ರೊಳಗೆ ಅವರು ಬೆಸ್ಟ್. ಅವರು ಭಾಳ ಶ್ರದ್ಧೆಯಿಂದ ಮಾಡಿಕೊಟ್ರು ರಾಮಕೃಷ್ಣ.
ಅವರೆಲ್ಲ ಲೇಔಟು ಸಹಿತ ಮಾಡಿದ್ದಾರೆ, ಭಾಳ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಾನು ಕೃತಜ್ಞತೀನಿ. ಜಯಕುಮಾರ್ ಅಷ್ಟೇ, MA ಕನ್ನಡ, ಅವ್ರ ಮಿಸ್ಸಸ್ಸು MA ಡಿಪ್ಲೊಮೊ ಇನ್ ಕನ್ನಡ, ಅವರಿಬ್ಬರು ಸೇರಿ ಮಾಡ್ತಾಯಿದ್ದಾರೆ. ನಾನು 13 ನಿಮಿಷ ಮಾತಾಡಬೇಕಾಯಿತು, ನನ್ನ ತಮ್ಮನಿಗೆ ಕಾಂಪಿಟೀಟರ್ ಆಗಿ ಒಂದು 2 ನಿಮಿಷ ಜಾಸ್ತಿ ತೊಗೊಂಡಿದ್ದೀನಿ, ದಯವಿಟ್ಟು ಕ್ಷಮಿಸಿ. ತಾವುಗಳೆಲ್ಲ ಬಂದಿದ್ದೀರಿ, ನಿಮ್ಮ ಭಾಷಣವನ್ನು ಕೇಳಲು ಕಾಯ್ತಾ ಇದ್ದಾರೆ. ದಯವಿಟ್ಟು ನಮಗೆ ನಿಮ್ಮ ಅನುಭವಗಳನ್ನು, ನಿಮ್ಮ ಅನಿಸಿಕೆಗಳನ್ನು ಕೇಳಿ. ನಾನು ನಮ್ಮ ತಂದೆಯವರ ಕನ್ನಡ ಶಬ್ದಾರ್ಥಕೋಶವನ್ನು ಇವತ್ತು ಬಿಡುಗಡೆ ಮಾಡ್ತಾ ಇರೋದು. ಬರ್ತೀನಿ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.